ಹಾಯ್ ಫ್ರೆಂಡ್ಸ್, ಮಾಜಿ ಐಎಎಸ್ ಅಧಿಕಾರಿ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ರನ್ನ ಬಿಜೆಪಿ ನಾಯಕ ಜನಾರ್ದನ ರೆಡ್ಡಿ ಧರ್ಮಸ್ಥಳ ಕೇಸ್ಗೆ ಎಳೆದು ತಂದಿದ್ದಾರೆ. ಹಾಗಿದ್ರೆ ಮಾಜಿ ಐಎಎಸ್ ಅಧಿಕಾರಿ ಸಸಿಕಾಂತ್ ಸೆಂಥಿಲ್ ಜೀವನದ ಕತೆ ಗೊತ್ತಾ? ಇವರು ಐಎಎಸ್ ಅಧಿಕಾರಿಯಾಗಿ ಮಾಡಿದ ಹೆಸರು ಎಂತಹದ್ದು? ಇವರು ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ಯಾಕೆ? ಕಾಂಗ್ರೆಸ್ ಸೇರಿ ಸಂಸತ್ ಪ್ರವೇಶಿಸಿದ್ದ ಹೇಗೆ? ಬಿಜೆಪಿಗೆ ಇವರ ಮೇಲೆ ಸಿಟ್ಟ್ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ದಲಿತ ಕುಟುಂಬದಲ್ಲಿ ಸೆಂಥಿಲ್ ಜನನ. ಸಸಿಕಾಂತ್ ಸೆಂಥಿಲ್ ತಮಿಳುನಾಡಿನ ಚೆನ್ನೈನಲ್ಲಿ 1979 ಮಾರ್ಚ್ 28ರಂದು ಜನಿಸಿದ್ರು. ತಂದೆ ಷಣ್ಮುಗನ್, ತಾಯಿ ಅಂಬಿಕಾ. ಇವರದ್ದು ದಲಿತ ಸಮುದಾಯ. ತಂದೆ ಷಣ್ಮುಗನ್ ಚಿಕ್ಕವರಿದ್ದಾಗ ಜಾತಿ ಕಾರಣದಿಂದಾಗಿ ತುಂಬಾ ತೊಂದರೆಗಳನ್ನ, ಕಷ್ಟಗಳನ್ನ ಎದುರಿಸಬೇಕಾಯ್ತು. ಆದರೆ ಶಿಕ್ಷಣ ಅನ್ನೋ ಅಸ್ತ್ರ ಬಳಸ್ಕೊಂಡು ಷಣ್ಮುಗನ್ ಎಲ್ಲವನ್ನೂ ಮೆಟ್ಟಿ ನಿಂತರು. ಚೆನ್ನಾಗಿ ಓದಿ ಜುಡಿಷಿಯಲ್ ಆಫೀಸರ್ ಆದ್ರು. ಹೀಗಾಗಿ ಸಸಿಕಾಂತ್ ಸೆಂಥಿಲ್ ಜೀವನ ಒಂದು ಹಂತಕ್ಕೆ ಚೆನ್ನಾಗಿತ್ತು. ಸಸಿಕಾಂತ್ ಸೆಂಥಿಲ್ಗೆ ಓರ್ವ ಸಹೋದರ ಕೂಡ ಇದ್ದಾರೆ. ತಂದೆ ಯಾವಾಗಲೂ ತಾವು ಬೆಳೆದು ಬಂದ ಹಾದಿಯ ಬಗ್ಗೆ ಮಕ್ಕಳಿಗೆ ಹೇಳ್ತಿದ್ರು. ಇಬ್ಬರು ಮಕ್ಕಳಲ್ಲಿ ಒಬ್ಬರು ದೇಶಕ್ಕೆ, ಮತ್ತೊಬ್ಬರು ಮನೆಗೆ ಅಂತಲೇ ನಿರ್ಧರಿಸಿ ಬಿಟ್ಟಿದ್ರು. ಅದರಲ್ಲಿ ಸಮಾಜಕ್ಕೆ, ದೇಶಕ್ಕೆ ಇರೋ ಮಗ ನಾನೇ ಅಂತ ಸಸಿಕಾಂತ್ ಸೆಂಥಿಲ್ ನಿರ್ಧರಿಸಿ ಬಿಟ್ಟಿದ್ರಂತೆ. ಜೊತೆಗೆ ಸಸಿಕಾಂತ್ ಸೆಂಥಿಲ್ ಸಣ್ಣಲ್ಲಿಂದಲೂ ಸಮಾಜದಲ್ಲಿನ ಅಸ್ಪೃಶ್ಯತೆ, ಅದನ್ನ ತೊಲಗಿಸುವ ಬಗ್ಗೆ ಚಿಂತಿಸುತ್ತಾ ಬೆಳೆದ್ರು. ಇಂಜಿನಿಯರ್ ಆಗಿ ವೃತ್ತಿ ಜೀವನ ಶುರು. ಸಸಿಕಾಂತ್ ಸೆಂಥಿಲ್ ಓದಿನಲ್ಲಿ ತುಂಬಾ ಮುಂದೆ ಇದ್ರು. ತ್ರಿಚಿಯ NIT ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ಸ್ ವಿಷಯದಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ರು. ಕಂಪ್ಯೂಟರ್ ಬಗ್ಗೆ ಒಳ್ಳೆಯ ಜ್ಞಾನ ಕೂಡ ಇವರಿಗಿತ್ತು. ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ತು. ಚೆನ್ನಾಗಿ ಸಂಬಳ ಕೂಡ ಇತ್ತು. ಆದರೆ ಇವರ ತಲೆಯಲ್ಲಿ ಸಮಾಜಕ್ಕೆ ಏನಾದರೂ ಮಾಡಬೇಕು, ಸಮಾಜಕ್ಕಾಗಿ ಬದುಕಬೇಕು ಅನ್ನೋದು ಕೊರಿತಿತ್ತು. ಒಂದು ಟೈಮಲ್ಲಂತೂ ತನಗೆ ಇನ್ಮುಂದೆ ಈ ಮಷಿನ್ಗಳ ನಡುವೆ ಕೆಲಸ ಮಾಡೋಕೆ ಆಗೋದೇ ಇಲ್ಲ ಅಂತ ಡಿಸೈಡ್ ಮಾಡಿಬಿಟ್ರು. ಹೀಗಾಗಿ ಕೆಲಸ ಬಿಟ್ಟು NGO ಒಂದಕ್ಕೆ ಸೇರ್ಕೊಂಡ್ರು. ಸಮಾಜದ ಪರವಾಗಿ ಹಲವಾರು ಕೆಲಸಗಳನ್ನು ಮಾಡಿದ್ರು. ಆಗ ಒಬ್ರು ಸರ್ಕಾರವೇ ದೊಡ್ಡ NGO, ಸಮಾಜದಲ್ಲಿ ದೊಡ್ಡ ಬದಲಾವಣೆ ಮಾಡಬೇಕಂದ್ರೆ ಅಲ್ಲಿಗೆ ಹೋಗಬೇಕು ಅಂತ ಸಲಹೆ ಕೊಟ್ರು. UPSC ಪಾಸ್, ಕರ್ನಾಟಕಕ್ಕೆ ಎಂಟ್ರಿ. ಸರ್ಕಾರಿ ಕೆಲಸ ಪಡ್ಕೊಂಡ್ರೆ ಸಮಾಜದಲ್ಲಿ ಜನರ ಜೊತೆ ಬೆರೆತು ಕೆಲಸ ಮಾಡ್ಬೋದು ಅನ್ನೋದು ಸಸಿಕಾಂತ್ ಸೆಂಥಿಲ್ಗೆ ಗೊತ್ತಿತ್ತು. ಹೀಗಾಗಿ UPSC ಪರೀಕ್ಷೆಗೆ ಸಿದ್ಧತೆ ಶುರು ಮಾಡಿದ್ರು. 3ನೇ ಬಾರಿಗೆ 2009ರಲ್ಲಿ UPSC ಪರೀಕ್ಷೆ ಕ್ಲಿಯರ್ ಮಾಡಿದ್ರು. ಕರ್ನಾಟಕ ಕೇಡರ್ ಅಧಿಕಾರಿಯಾಗಿ ಸೇವೆ ಶುರು ಮಾಡಿದ್ರು. ಬಳ್ಳಾರಿ, ಶಿವಮೊಗ್ಗ, ಚಿತ್ರದುರ್ಗ ಮತ್ತು ರಾಯಚೂರಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್, ಜಿಲ್ಲಾ ಪಂಚಾಯಿತಿ CEO, ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ರು. 2017ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆದ್ರು. 2 ವರ್ಷ ಕೆಲಸ ಮಾಡಿ ಜನಪ್ರಿಯತೆ ಸಂಪಾದಿಸಿದ್ರು. ನೇರ ನಡೆನುಡಿ, ಜನರ ಸಮಸ್ಯೆಗಳಿಗೆ ಸ್ಪಂದಿಸೋ ಅಧಿಕಾರಿ ಅಂತ ಹೆಸರು ಮಾಡಿದ್ರು. ಕೋಮು ಸಂಘರ್ಷ, ಹಿಂಸಾತ್ಮಕ ಘಟನೆಗಳಿಗೆ ಕಾರಣವಾಗೋರ ವಿರುದ್ಧ ಕಠಿಣ ಮತ್ತು ನಿಷ್ಪಕ್ಷಪಾತವಾಗಿ ಕ್ರಮ ಕೈಗೊಂಡ್ರು. ಇದು ಜನರಿಗೆ ಇಷ್ಟವಾಯಿತು. ಜನ ಮಾತ್ರವಲ್ಲ, ಕೆಳ ಹಂತದ ಅಧಿಕಾರಿಗಳಿಗೂ ಸೆಂಥಿಲ್ ತುಂಬಾ ಗೌರವ ಕೊಡ್ತಿದ್ರು. ಹೀಗಾಗಿ ಅಧಿಕಾರಿ ವರ್ಗದಲ್ಲೂ ಇವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿತ್ತು. 2019ರಲ್ಲಿ ರಾಜೀನಾಮೆ, ಕಾಂಗ್ರೆಸ್ ಸೇರ್ಪಡೆ. ಸಸಿಕಾಂತ್ ಸೆಂಥಿಲ್ ದಕ್ಷಿಣ ಕನ್ನಡ DC ಆಗಿ ಕೆಲಸ ಮಾಡ್ತಿದ್ದಾಗ, ಅಂದರೆ 2019ರಲ್ಲಿ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದುಗೊಳಿಸಲಾಯಿತು. ಇದಕ್ಕೆ ನೇರವಾಗಿ ವಿರೋಧ ವ್ಯಕ್ತಪಡಿಸಿದವರಲ್ಲಿ ಸಸಿಕಾಂತ್ ಸೆಂಥಿಲ್ ಕೂಡ ಒಬ್ರು. ಅಷ್ಟೇ ಅಲ್ಲ, ಅದನ್ನ ವಿರೋಧಿಸಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ರು. ಕೇಂದ್ರ ಸರ್ಕಾರದ ಈ ಕ್ರಮ ಪ್ರಜಾಪ್ರಭುತ್ವದ ಬುನಾದಿ ಅಲುಗಾಡಿಸುವಂತಿದೆ. ಹೀಗಾಗಿ ನಾನು ಈ ಹುದ್ದೆಯಿಂದ ಹೊರಗಿದ್ದೇ ಹೋರಾಟ ಮಾಡ್ತೀನಿ ಅಂತ ತಮ್ಮ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖಿಸಿದ್ರು. ಇದು ಇಡೀ ದೇಶಾದ್ಯಂತ ಸುದ್ದಿಯಾಗಿತ್ತು. ಇದಾದ್ಮೇಲೆ ಸೆಂಥಿಲ್ 2020ರ ನವೆಂಬರ್ನಲ್ಲಿ ಕಾಂಗ್ರೆಸ್ ಸೇರಿ ರಾಜಕೀಯದ ಇನ್ನಿಂಗ್ಸ್ ಶುರು ಮಾಡಿದ್ರು. ಸೆಂಥಿಲ್ ಸಂಸದರಾಗಿದ್ದೇ ರೋಚಕ. ಕಾಂಗ್ರೆಸ್ ಸೇರಿದ ಸಸಿಕಾಂತ್ ಸೆಂಥಿಲ್ ರಾಹುಲ್ ಗಾಂಧಿ ಕೋರ್ ಟೀಮ್ನ ಭಾಗ ಆಗ್ಬಿಟ್ರು. ಭಾರತ್ ಜೋಡೋ ಯಾತ್ರೆ, ಕರ್ನಾಟಕ, ತಮಿಳುನಾಡು ವಿಧಾನಸಭೆ ಚುನಾವಣೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. 2023ರಲ್ಲಿ ಇವರು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸೋದು ಕೊನೆಯವರೆಗೆ ಫೈನಲ್ ಆಗೇ ಇರಲಿಲ್ಲ. ಮತದಾನಕ್ಕೂ 2 ವಾರ ಇರಬೇಕಾದ್ರೆ ಕಾಂಗ್ರೆಸ್ ಹೈಕಮಾಂಡ್
ತಮಿಳುನಾಡಿನ ತಿರುವಳ್ಳೂರು ಕ್ಷೇತ್ರದಿಂದ ಕಣಕ್ಕೆ ಇಳಿಸಿತು. 2 ವಾರ ಪ್ರಚಾರ ಮಾಡಿದ್ದ ಸಸಿಕಾಂತ್ ಸೆಂಥಿಲ್ ಬರೋಬ್ಬರಿ 5,72,000 ಮತಗಳ ಅಂತರದಲ್ಲಿ ವಿನ್ನಾದ್ರು. ತಮಿಳುನಾಡಿನಲ್ಲೇ ಅತಿ ಹೆಚ್ಚು ಅಂತರದ ಮತಗಳ ಗೆಲುವು ಇದಾಗಿತ್ತು. ಸಂವಿಧಾನದ ಪ್ರತಿಯನ್ನ ಕೈಲಿ ಹಿಡಿದು ತಮಿಳಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅಲ್ಪಸಂಖ್ಯಾತರು, ದಲಿತರು, ಆದಿವಾಸಿಗಳ ಮೇಲಿನ ನಾಚಿಕೆಗೇಡಿನ ದೌರ್ಜನ್ಯ ನಿಲ್ಲಿಸಬೇಕು, ಜೈ ಭೀಮ್ ಜೈ ಸಂವಿಧಾನ ಅಂತಲೂ ಹೇಳಿದ್ರು. ಧರ್ಮಸ್ಥಳ ಕೇಸ್ನಲ್ಲಿ ಸೆಂಥಿಲ್ ಹೆಸರು. ಧರ್ಮಸ್ಥಳದ ಬುರುಡೆ ಪ್ರಕರಣ ಇಡೀ ವಿಶ್ವಮಟ್ಟದಲ್ಲಿ ಸುದ್ದಿಯಾಗ್ತಿದೆ. ಆದರೆ ಇತ್ತೀಚೆಗೆ ಇದರ ಹಿಂದೆ ಷಡ್ಯಂತ್ರ ನಡೆದಿದೆ ಅನ್ನೋ ಮಾತುಗಳು ಕೇಳಿಬರ್ತಿದೆ. ಖುದ್ದು ರಾಜ್ಯದ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಈ ರೀತಿ ಹೇಳಿಕೆ ಕೊಟ್ಟಿದ್ರು. ಇದೀಗ ಬಿಜೆಪಿ ನಾಯಕ ಜನಾರ್ದನ ರೆಡ್ಡಿ ಧರ್ಮಸ್ಥಳ ಷಡ್ಯಂತ್ರದ ಹಿಂದೆ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಭೀಮನ ಆಗಮನ, ತಿಮರೋಡಿ ಮತ್ತಿತರರು ಭೀಮನಿಗೆ ಸಪೋರ್ಟ್ ಮಾಡಿದ್ದು ಎಲ್ಲವೂ ಮೊದಲೇ ಹಾಕಿಕೊಂಡಿದ್ದ ಪ್ಲಾನ್ ಆಗಿತ್ತು. ಎಲ್ಲದರ ಹಿಂದಿರೋ ಮಾಸ್ಟರ್ ಮೈಂಡ್ ಈ ಸಸಿಕಾಂತ್ ಸೆಂಥಿಲ್ ಅಂತ ಹೇಳಿದ್ದಾರೆ ರೆಡ್ಡಿ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಸಸಿಕಾಂತ್ ಸೆಂಥಿಲ್ ಈ ಆರೋಪದಲ್ಲಿ ಹುರುಳಿಲ್ಲ, ಎಲ್ಲವೂ ಸುಳ್ಳು ಅಂತ ಹೇಳಿದ್ದಾರೆ. ಇನ್ನೊಂದು ವಿಚಾರ ಅಂದ್ರೆ ಸಸಿಕಾಂತ್ ಸೆಂಥಿಲ್ ರಾಜೀನಾಮೆ ಕೊಟ್ಟ ಬಳಿಕವೂ ರಾಜ್ಯಕ್ಕೆ, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಹೋಗ್ತಾ ಇರ್ತಾರೆ. ಕುಟುಂಬ ಹೇಗಿದೆ, ಆಸ್ತಿ ಎಷ್ಟು? ಸಸಿಕಾಂತ್ ಸೆಂಥಿಲ್ ಸುಜಾತಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ಆಕೆಯು ಇಂಜಿನಿಯರ್ ಆಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸಸಿಕಾಂತ್ ಸೆಂಥಿಲ್ 2,21,00,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಇನ್ನು ಕೆಲಸ ಬಿಟ್ಟ ನಂತರ ಸಂಸದರಾಗೋ ಮುನ್ನ ಸಸಿಕಾಂತ್ ಸೆಂಥಿಲ್ ಎಜುಕೇಟರ್ ಆಗಿ ಕೆಲಸ ಮಾಡ್ತಿದ್ರು. ಫ್ರೆಂಡ್ಸ್, ಇದು ಮಾಜಿ IAS ಅಧಿಕಾರಿ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ಜೀವನದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.